ಕೊಟ್ಟೂರಿನಲ್ಲಿ ಧಾರಾಕಾರ ಮಳೆ ಆಗಿದೆ. ಮಳೆಗೆ ಬಸ್ ನಿಲ್ದಾಣದ ಆವರಣ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ವಿದ್ಯಾರ್ಥಿಗಳು ವೃದ್ಧರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಇಂಥ ದುಸ್ಥಿತಿ ಬಂದ್ಬಿಟ್ಟಿದೆ. ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಹಿಡಿಶಾಪ ಹಾಕೋ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಧಾರಾಕಾರ ಮಳೆ ಆಗಿರೋದು. ಮಳೆಗೆ ಬಸ್ ನಿಲ್ದಾಣದ ಆವರಣದಲ್ಲಿ ಸಂಪೂರ್ಣವಾಗಿ ನೀರು ಆವರಿಸ್ಕೊಂಡ್ಬಿಟ್ಟಿದೆ. ವಿದ್ಯಾರ್ಥಿಗಳು ವೃದ್ಧರು ಪರದಾಡುವಂಥ ಪರಿಸ್ಥಿತಿ. ನೀವು ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಇದೇನೋ ಹೊಳೆನೋ ಕೆರೆನೋ ಅಥವಾ ಬಸ್ ಸ್ಟ್ಯಾಂಡೋ ಒಂದು ಅರ್ಥ ಆಗದಂಥ ಪರಿಸ್ಥಿತಿಗಿದೆ. ಈ ಮಳೆಗಾಲ ಇನ್ನೂ ಪ್ರಾರಂಭ ಆಗಿಲ್ಲ. ಸುರಿದಿರುವ ಮಳೆಗೆ ಈ ಥರದೊಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನು ಸಂಪೂರ್ಣವಾಗಿ ಮಳೆಗಾಲನೇ ಏನಾದರೂ ಪ್ರಾರಂಭ ಆಯಿತು ಅಂತಂದರೆ ಅಲ್ಲಿ ಕತೆ ಮುಗೀತು ಅಂತಾನೆ ಅರ್ಥ. ಯಾಕೆ ಅಂತಂದರೆ ನೀವು ಅಲ್ಲಿನ ಸ್ಥಿತಿ ನೋಡಿ. ಪಾಪ ಸ್ಕೂಲಿಗೆ ಹೋಗೋ ಕಾಲೇಜಿಗೆ ಹೋಗೋರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಬಸ್ ಸ್ಟ್ಯಾಂಡಿಗಂತೂ ಬರಲೇಬೇಕು. ಬಸ್ ಸ್ಟ್ಯಾಂಡಿಗೆ ಬರಬೇಕು, ಬಸ್ ಹತ್ತಬೇಕು. ಆದರೆ ಈ ಥರದ ಪರಿಸ್ಥಿತಿಲಿ ಪಾಪ ಹೆಂಗೆ ಓಡಾಡ್ತಾರೆ? ಬಟ್ಟೆ ಎಲ್ಲ ಗಲೀಜಾಗತ್ತೆ, ಎಲ್ಲಿ ಏನಿದೆ ಅಂತಲೂ ಗೊತ್ತಾಗಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದು. ಒಂದು ವೈಜ್ಞಾನಿಕವಾಗಿ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿಯೇ ಇಲ್ಲ. ಅವೈಜ್ಞಾನಿಕ ಕಾಮಗಾರಿ ಆಗಿರೋದು. ಆ ಕಾರಣಕ್ಕೇ ಇಂಥ ದುಸ್ಥಿತಿ ಬಂದಿರೋದು. ಮಳೆಗಾಲ ಪ್ರಾರಂಭ ಆದ್ರಂತೂ ಇಲ್ಲಿ ಕಾಲಿಡೋದಕ್ಕಾಗಲ್ಲ, ಇಲ್ಲಿ ಬಸ್ ಬರೋದಕ್ಕೂ ಆಗಲ್ಲ. ಈಗಲೇ ಈ ಥರದ ಪರಿಸ್ಥಿತಿ. ಅಧಿಕಾರಿಗಳು ಅದು ಏನು ಮಾಡ್ತಾರೋ, ಅದು ಯಾವ ಥರ ವ್ಯವಸ್ಥೆ ಮಾಡ್ತಾರೋ, ಇದನ್ನು ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ. ಜನರಂತೂ ಇದೀಗ ಹಿಡಿಶಾಪ ಹಾಕ್ತಾ ಇದ್ದಾರೆ. ನೋಡಿ, ಈ ಕಾಮಗಾರಿ ನೆಪದಲ್ಲಿ ಕೋಟಿ ಕೋಟಿ ದುಡ್ಡು ಬರುತ್ತೆ, ಅದ್ರಲ್ಲಿ ದುಡ್ಡು ಹೊಡಿತಾರೆ. ಇನ್ನು ಇದನ್ನು ಸರಿ ಮಾಡೋದಕ್ಕೆ ದುಸ್ಥಿತಿ ಅಂತ ಹೇಳಿ ಒಂದು ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಟೈಮೂ ಸ್ಪೆಂಡ್ ಮಾಡ್ತಾರೆ. ಹೋಗಲಿ, ಇದರ ಪ್ರತಿಫಲ ಏನು ಸರಿ ಆಯಿತಾ? ಇಲ್ಲ. ನೋಡಿ, ಇದರಲ್ಲಿ ವೆಹಿಕಲ್ಸ್ ಹೆಂಗೆ ಓಡಾಡ್ತಾ ಇದ್ದಾವೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಆ ಕಾರಂತೂ ಮುಳುಗಿಯೇ ಹೋಗ್ತಾ ಇದೆ. ಯಾರಾದರೂ ಜೀವ ಎಲ್ಲ ಹೋದರೆ ಯಾರು ಹೊಣೆ ಇದಕ್ಕೆ? ಇನ್ನು ನಿರಂತರವಾಗಿ ಪ್ರತಿ ದಿನಾನೂ ಮಳೆ ಸುರಿತು ಅಂತ ಅಂದರೆ ಏನು ಮಾಡ್ತಾರೆ? ಯಾವ ಥರದ ವ್ಯವಸ್ಥೆ ಕಲ್ಪಿಸ್ತಾರೆ ಗೊತ್ತಿಲ್ಲ. ಇದು ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಆಗಿರುವಂಥ ಘಟನೆ. ಬಸ್ ನಿಲ್ದಾಣದ ಆವರಣ ಸಂಪೂರ್ಣವಾಗಿ ಜಲಾವೃತವಾಗಿರೋದು. ವಿದ್ಯಾರ್ಥಿಗಳು ವೃದ್ಧರು ಎಲ್ಲರೂ ಪರದಾಡ್ತಾ ಇದ್ದಾರೆ, ಜೊತೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ.